ಆ ಜಿಲ್ಲೆಯ ಹೆಸರು ಶಾಂತಿನಗರ. ಆದರೆ ಅಲ್ಲಿನ ಪರಿಸ್ಥಿತಿ ಹೆಸರಿಗೆ ತಕ್ಕಂತಿರಲಿಲ್ಲ. ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಕೆಲಸಕ್ಕೆ ಹೋಗುವ ಮಹಿಳೆಯರು ಸಂಜೆ ಹೊತ್ತಿನಲ್ಲಿ ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿತ್ತು. ಚುಡಾಯಿಸುವ ಪುಂಡರ ಕಾಟ ವಿಪರೀತವಾಗಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಸಹನಾ ಎಂಬ ದಕ್ಷ IPS ಅಧಿಕಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ SP ನೇಮಿಸಿತು. ಅಖಾಡಕ್ಕೆ ಇಳಿದ ಅಧಿಕಾರಿ ಸಹನಾ ಅವರು ಅಧಿಕಾರ ವಹಿಸಿಕೊಂಡ ಮೊದಲ ವಾರವೇ ಕಚೇರಿಯಲ್ಲಿ ಕುಳಿತು ಕಡತಗಳನ್ನು ತಿರುವುವ ಬದಲು ನಗರದ ವಾಸ್ತವ ಸ್ಥಿತಿಯನ್ನು ತಿಳಿಯಲು ನಿರ್ಧರಿಸಿದರು. ಪೊಲೀಸ್ ಜೀಪಿನಲ್ಲಿ ಸೈರನ್ ಹಾಕಿಕೊಂಡು ಹೋದರೆ ಕಳ್ಳರು ಮತ್ತು ಪುಂಡರು ಎಚ್ಚೆತ್ತುಕೊಂಡು ಓಡಿ ಹೋಗುತ್ತಾರೆ ಎಂಬುದು ಅವರಿಗೆ ತಿಳಿದಿತ್ತು. ಹಾಗಾಗಿ ಅವರೊಂದು ವಿಭಿನ್ನ ಯೋಜನೆ ರೂಪಿಸಿದರು. ಸಾಮಾನ್ಯ ಯುವತಿಯಾಗಿ ಸಹನಾ. ಒಂದು ಶುಕ್ರವಾರ ಸಂಜೆ ಸಹನಾ ಅವರು ತಲೆಗೆ ಹೂವು ಮುಡಿದು ಸಾಮಾನ್ಯ ಸುಡಿದಾರ್ ಧರಿಸಿ ಕೈಯಲ್ಲೊಂದು ಕಾಲೇಜು ಬ್ಯಾಗ್ ಹಿಡಿದು ನಗರದ ಅತ್ಯಂತ ಜನನಿಬಿಡ ಬಸ್ ನಿಲ್ದಾಣಕ್ಕೆ ಬಂದರು. ಅವರ ಜೊತೆ ಮರೆವೇಷದಲ್ಲಿ ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ಗಳು ದೂರದಲ್ಲಿ ನಿಂತಿದ್ದರು. ಜಿಲ್ಲೆಯ SP ಸಾಹೇಬರು ಈ ರೀತಿ ವೇಷ ಬದಲಿಸಿ ರಸ್ತೆಗೆ ಇಳಿಯುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಬಸ್ ನಿಲ್ದಾಣದ ಕತ್ತಲೆ ಮೂಲೆಯಲ್ಲಿ 4-5 ಯುವಕರ ಗುಂಪು ಸಿಗರೆಟ್ ಸೇದುತ್ತಾ ಅಲ್ಲಿ ಹಾದು ಹೋಗುವ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿದ್ದರು. ಸಹನಾ ಅವರು ಯಾವುದೋ ಬಸ್ಗಾಗಿ ಕಾಯುತ್ತಿರುವಂತೆ ನಟಿಸುತ್ತಾ ಅವರ ಹತ್ತಿರದ ಬೆಂಚ್ ಮೇಲೆ ಕುಳಿತರು. ಅಷ್ಟರಲ್ಲಿ ಆ ಗುಂಪಿನಲ್ಲಿದ್ದ ಒಬ್ಬ ಲೀಡರ್ ತರಹದ ಯುವಕ ಸಹನಾ ಅವರ ಹತ್ತಿರ ಬಂದು, "ಏನು ಸುಂದರಿ, ಯಾರ ಕೈ ಬಿಟ್ಟು ಬಂದೆ? ನಮ್ಮ ಜೊತೆ ಬರ್ತೀಯಾ?" ಎಂದು ಅಸಭ್ಯವಾಗಿ ಮಾತನಾಡಿದ. ಸಹನಾ ಅವರು ಸುಮ್ಮನೆ ತಲೆ ತಗ್ಗಿಸಿ ಕುಳಿತರು. ಅವರ ಮೌನವನ್ನು ಆ ಯುವಕರು ಅಸಹಾಯಕತೆ ಎಂದು ಭಾವಿಸಿ ಇನ್ನೂ ಹತ್ತಿರ ಬಂದು ಕಿರುಕುಳ ನೀಡಲು ಶುರು ಮಾಡಿದರು. ಒಬ್ಬನಂತೂ ಸಹನಾ ಅವರ ಹೆಗಲ ಮೇಲೆ ಕೈ ಹಾಕಲು ಮುಂದಾದ. ಅವನ ಕೈ ತನ್ನ ಹೆಗಲನ್ನು ಸ್ಪರ್ಶಿಸುವ ಮೊದಲೇ ಸಹನಾ ಅವರು ಮಿಂಚಿನ ವೇಗದಲ್ಲಿ ಆತನ ಕೈಯನ್ನು ಹಿಡಿದು ತಿರುಗಿಸಿ ಬೆನ್ನಿನ ಹಿಂದೆ ಲಾಕ್ ಮಾಡಿದರು. ಹತ್ತಿರ ಬರಲು ಹೋದ ಇನ್ನೊಬ್ಬನಿಗೆ ಬಲವಾದ ಏಟು ನೀಡಿದರು. ತಕ್ಷಣವೇ ತನ್ನ ಬ್ಯಾಗಿನಿಂದ ವಾಕಿ ಟಾಕಿ ತೆಗೆದು ಟೀಮ್ A, ಟೀಮ್ B, ಮೂವ್ ಇನ್ ನಾವ್ ಎಂದು ಆಜ್ಞೆ ಮಾಡಿದರು. ಸೆಕೆಂಡುಗಳೊಳಗೆ ಸುತ್ತಮುತ್ತಲಿನ ಹೋಟೆಲ್ಗಳು ಮತ್ತು ಅಂಗಡಿಗಳಲ್ಲಿ ಸಾಮಾನ್ಯ ಜನರಂತಿದ್ದ ಪೊಲೀಸರು ಅಲ್ಲಿಗೆ ಧಾವಿಸಿದರು. ಕಿರುಕುಳ ನೀಡುತ್ತಿದ್ದ ಆ ಪುಂಡರಿಗೆ ತಾವು ಯಾರಿಗೆ ಕೈ ಹಾಕಿದ್ದೇವೆ ಎಂಬುದು ಅರಿವಾದಾಗ ಅವರ ಮುಖದಲ್ಲಿನ ಬಣ್ಣ ಮಾಸಿ ಹೋಗಿತ್ತು. ಎಲ್ಲ ಪುಂಡರನ್ನು ಪೊಲೀಸ್ ವ್ಯಾನ್ಗೆ ತುಂಬಿಸಿ ನೇರವಾಗಿ ಠಾಣೆಗೆ ಕರೆದೊಯ್ಯಲಾಯಿತು. ಅಲ್ಲಿ ಸಹನಾ ಅವರು ತಮ್ಮ ಪೂರ್ಣ ಪೊಲೀಸ್ ಯೂನಿಫಾರ್ಮ್ ಧರಿಸಿ ಅವರ ಮುಂದೆ ಬಂದು ನಿಂತರು. ಆ ಯುವಕರು ಹೆದರಿಕೆಯಿಂದ ಗಡಗಡ ನಡುಗುತ್ತಾ ಕಾಲು ಹಿಡಿದು ಕ್ಷಮೆ ಕೇಳಲಾರಂಭಿಸಿದರು. ಸಹನಾ ಅವರು ಕೇವಲ ಶಿಕ್ಷೆ ನೀಡಿ ಸುಮ್ಮನಾಗಲಿಲ್ಲ. ಅವರ ಪೋಷಕರನ್ನು ಠಾಣೆಗೆ ಕರೆಸಿದರು. ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸದಿದ್ದರೆ ಜೀವನ ಎಂತಹ ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂಬುದು ಅವರಿಗೆ ಮನವರಿಕೆ ಮಾಡಿಕೊಟ್ಟರು. ಅಲ್ಲದೆ ನಗರದಾದ್ಯಂತ ಮಹಿಳಾ ಸುರಕ್ಷತೆಗಾಗಿ ಪಿಂಕ್ ಸ್ಕ್ವಾಡ್ ಎಂಬ ವಿಶೇಷ ತಂಡವನ್ನು ಅಂದೇ ರಚಿಸಿದರು. ಮಾರನೇ ದಿನ ಈ ಸುದ್ದಿ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿತು. ಜನಸಾಮಾನ್ಯರು ಸಹನಾ ಅವರ ಧೈರ್ಯವನ್ನು ಕಂಡು ಹೆಮ್ಮೆಪಟ್ಟರು. ಅಂದಿನಿಂದ ಆ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲಿನ ಕಿರುಕುಳ ಗಣನೀಯವಾಗಿ ಕಡಿಮೆಯಾಯಿತು. ನೀತಿ: ಅಧಿಕಾರ ಎಂಬುದು ಕೇವಲ ಆಜ್ಞೆ ಮಾಡುವುದಕ್ಕಲ್ಲ, ಬದಲಾಗಿ ಜನರ ಕಷ್ಟಗಳನ್ನು ಹತ್ತಿರದಿಂದ ಕಂಡು ಅವುಗಳನ್ನು ಪರಿಹರಿಸುವುದಕ್ಕೆ ಇರುವಂಥದ್ದು. ಒಬ್ಬ ನಾಯಕ ಯಾವಾಗಲೂ ಕೆಳಹಂತದ ವಾಸ್ತವದ ಮೇಲೆ ಕಣ್ಣಿಟ್ಟಿರಬೇಕು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.